ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಇವತ್ತು ತೆರೆ ಬಿದ್ದಿದೆ. 10 ದಿನಗಳ ಕಾಲ ನಡೆದ ಅಧಿವೇಶನದಲ್ಲಿ ಹಲವು ಗಂಭೀರ ಚರ್ಚೆಗಳು ನಡೆದಿವೆ. 5 ದಿನಗಳ ಕಾಲ ಉತ್ತರ ಕರ್ನಾಟಕದ ಭಾಗದ ಚರ್ಚೆಗಳೇ ಆಗಿವೆ. ಆದರೆ ಇನ್ನಷ್ಟು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶಗಳಿದ್ದವು. ಹಲವು ಗಂಭೀರ ವಿಚಾರಗಳು ಇದ್ದರೂ ಪರಿಣಾಮಕಾರಿಯಾಗಿ ಎತ್ತಿ ಹಿಡಿಯುವಲ್ಲಿ ಪ್ರತಿಪಕ್ಷಗಳು ಎಡವಿದ್ವು. ಆದರೆ ಮುಜುಗರದಿಂದ ಪಾರಾಗುವಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಡಿಸೆಂಬರ್ 8ನೇ ತಾರೀಕಿನಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿತ್ತು. ಮೊದಲನೇ ದಿನ ಸಂತಾಪ ಸೂಚನೆ, ಅದಾದ ನಂತರ ಸುದೀರ್ಘವಾಗಿ 5 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಅದು ನೀರಾವರಿ ಆಗಿರ್ಬೋದು, ಮಹದಾಯಿ ವಿಚಾರ ಆಗಿರ್ಬೋದು, ಕೃಷ್ಣ ಅಪ್ಪರ್ ವಿಚಾರ ಆಗಿರ್ಬೋದು. ಅದಾದ ನಂತರ ರೈತರು ಕೆಲ ದಿನಗಳಿಂದ ಗುರ್ಲಾಪುರದಲ್ಲಿ ಏನು ಕಬ್ಬಿನ ದರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನು ಮಾಡಿದ್ರು, ಆ ವಿಚಾರ. ಅದಾದ ನಂತರ ಉತ್ತರ ಕರ್ನಾಟಕಕ್ಕೆ ಒಂದು ವಿಶೇಷ ಪ್ಯಾಕೇಜನ್ನು ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಬೇಕು ಎನ್ನುವಂತಹ ಕೂಗು ಕೂಡ ಆ ಭಾಗದ ಜನರಿಂದ ಬಂದಿತ್ತು. ಅದಾದ ನಂತರ ವಿಪಕ್ಷಗಳಿಂದಲೂ ಬಂದಿತ್ತು. ಇವೆಲ್ಲದರ ನಡುವೆ ದ್ವೇಷ ಭಾಷಣ ಮಸೂದೆ ಮತ್ತು ಸಾಮಾಜಿಕ ಬಹಿಷ್ಕಾರ ಈ 2 ಪ್ರಮುಖ ವಿಧೇಯಕಗಳನ್ನು ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡಿಸಲಾಯಿತು. ಈ ದ್ವೇಷ ಭಾಷಣ ಈ ವಿಧೇಯಕ ಏನಿತ್ತು, ಇದನ್ನು ಕೆಲ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿಯನ್ನು ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದೆ. ನಮ್ಮ ಬಾಯಿಯನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ, ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಿನ್ನೆ ಆರ್ ಅಶೋಕ್ ಅದರ ಪ್ರತಿಯನ್ನು ಹರಿದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ರು. ಅದಾದ ನಂತರ ಕೆಲ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿತ್ತು. ಗೃಹಲಕ್ಷ್ಮಿ ವಿಚಾರವಂತೂ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರೇ ಸದನದಲ್ಲಿ ಕ್ಷಮೆ ಕೇಳುವಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯಿತು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿದ್ದೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಹೇಳಿದರು. ಆದರೆ ಹುಬ್ಬಳ್ಳಿಯ ಶಾಸಕರಾಗಿದ್ದಂತಹ ಮಹೇಶ್ ತೆಂಗಿನಕಾಯಿ, ನಾವು 10 ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕ್ರೋಢೀಕರಣ ಮಾಡಿದ್ದೀವಿ. 2 ತಿಂಗಳ ಹಣ ಜಮೆ ಆಗಿಲ್ಲ. 1 ತಿಂಗಳಿಗೆ 2,500 ಕೋಟಿ, 2 ತಿಂಗಳಿಗೆ ಅದು 5,000 ಕೋಟಿ ಹಣ ಆಗುತ್ತೆ. ಆ ಹಣ ಎಲ್ಲಿ ಹೋಯಿತು, ಇದಕ್ಕೆ ಸ್ವತಃ ಸಚಿವರು ಉತ್ತರವನ್ನು ಕೊಡಬೇಕು. ಅವರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಚಿವ ಸಂಪುಟದಿಂದ ಅವರನ್ನು ವಜಾ ಮಾಡಬೇಕು ಅಂತ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲೋದು, ವಿಪಕ್ಷ ನಾಯಕ ಆರ್ ಅಶೋಕ್, ಸುನೀಲ್ ಕುಮಾರ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರು ಮತ್ತು JDS ನಾಯಕರು ಕೂಡ ಸದನದಲ್ಲಿ ಹೋರಾಟವನ್ನು ಮಾಡಿದ್ರು. 3 ದಿನಗಳ ಸಮಯವನ್ನು ತೆಗೆದುಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನಕ್ಕೆ ಬಂದರು. ನಿನ್ನೆ ನಾನು ಬೇಕಂತ ಹಾದಿ ತಪ್ಪಿಸುವ ಪ್ರಯತ್ನವನ್ನು ಏನು ಮಾಡಲಿಲ್ಲ, ಆದರೆ ಹೊರಗಡೆ ಹೋಗಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡೆದುಕೊಂಡಾಗ 2 ತಿಂಗಳ ಹಣ ಜಮೆ ಆಗದೇ ಇರೋದು ನನ್ನ ಬೆಳಕಿಗೆ ಬಂದಿದೆ, ನನಗೆ ಗೊತ್ತಾಗಿದೆ. ಹೀಗಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಮಾತನಾಡಿದರು. ಇದಾದ ನಂತರ ಇದಕ್ಕಿಂತ ಮೊದಲಿನ ಭಾಗವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ, ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನವನ್ನು ಮುಂದಿನ 10 ದಿನಗಳ ಕಾಲ ಎಕ್ಸ್ಪಾಂಡ್ ಮಾಡಬೇಕು, ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಪತ್ರವನ್ನು ಬರೆದಿದ್ರು. ಈ ಪತ್ರಕ್ಕೆ ಯಾವುದೇ ಉತ್ತರ ಬಂದಿಲ್ಲ. ಇದೀಗ ಉಭಯ ಸದನಗಳ ಅಧಿವೇಶನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಆಗಿದೆ.